200 1,000 ಕೋಟಿ ರೂಪಾಯಿ. ದಿಸ್ ಇಸ್ ಎ ರಿಫಾರ್ಮ್ ಸಜೆಸ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಆ ಪ್ರಕಾರ ಒಂದಷ್ಟು ಬಾಂಡ್ ರೈಸ್ ಮಾಡಬೇಕು ಅಂತ ಹೊರಟಿದ್ದೀವಿ. ಆಯ್ತು, ಕೆಲವು ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಕೇಳಬೇಕಲ್ಲ ನಾವು. ವಿ ಹ್ಯಾವ್ ಟು ಗೋ ಬೈ ಯು. ಅವ್ರು ಬರ್ದಿರೋದು ಬೇಕಾದ್ರೆ ಓದು ಅಂದ್ರೆ ಓದ್ತೀನಪ್ಪ. ಓಕೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಮಾತ್ರ ಪಿಕ್ ಮಾಡ್ತೀರಿ, ಆದಾಯ ಬರೋದು ದುಡ್ಡು ತಗೊಳ್ಳೋದು ಮಾತ್ರ ಪಿಕ್ ಮಾಡ್ತೀರಿ, ಪಾಲಿಸಿನ ಪಿಕ್ ಮಾಡಲ್ಲ ಕೆಲವು ಸರಿ. ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಎಲ್ಲ ಕೇಳ್ತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯಕ್ಕೆ ಒಳ್ಳೇದಾಗಲ್ಲ, ಅದು ಬೇಡ ನಿಮಗೆ. ಎಲ್ಲ ಆಮೇಲೆ ಮಾತಾಡ. ಈಗ ಇದು ಅದೇ ಯಾವ್ದು ಬೇಕು ಅಂತ ಪಿಕ್ ಮಾತ್ರ ಮಾಡೋದು. ದಟ್ ಇಸ್ ಎ ಪೊಲಿಟಿಕಲ್ ಅಜೆಂಡಾ. ಓಕೆ ಅಧ್ಯಕ್ಷರೇ, ಇದಾಯ್ತು, ಇವೆಲ್ಲ ಮಾಡಿದ್ವಿ. ನಮ್ಮ ಮುನ್ರತ್ನ ಅವರು ಬಹಳ ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ, ಬಹಳ ಸಂತೋಷ. ಅದೇ ಮುತ್ತುರತ್ನ, ಇದು ಮುತ್ತುರತ್ನ ಅವ್ರು ಏನು ಹೇಳಿದ್ದಾರೆ, ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ, 1 ಎಕರೆಗೆ 4,300 ಕೋಟಿ, ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ ಎಫ್ಆರ್, 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ದು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 ಇಯರ್ಸ್ ಗೊತ್ತಿದೆ. ನಂಗೆ ಸದ್ಯ ಏನೋ ಬೈ ಗಾಡ್ ವಿಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿರು ನನ್ನ ಹತ್ರ, ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟಲ್ಲಿ ಏನು ನಡೀತು, ಅದೆಲ್ಲ ನನ್ನ ಹತ್ರ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದು ಇರ್ಬೋದು. ಆಯ್ತಪ್ಪ, ಕೂತ್ಕೊಳ್ಳಿ ಅವರೇ, ಹೇಳಪ್ಪ ಅಣ್ಣ. ಮುನ್ರತ್ನ ಆಗಲ್ಲ ಅಂತ ಹೇಳಿದ್ರಲ್ಲ, ನಿಮಿಷ ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ, 1 ನಿಮಿಷ ಕೂತ್ಕೊಳ್ರಿ. ಉತ್ತರ ಕೊಡ್ಲಿ ಅವ್ರೆ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, ಎಫ್ಐಆರ್ ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಲಿ, ಉತ್ತರ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕೂತ್ಕೊಳ್ಳಿ. ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ನಿಮ್ದು ಅವ್ರದ್ದು ಏನಿದೆ ನಮ್ಗೆ ಗೊತ್ತಿಲ್ಲ. ಏನೇನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆಗಳನ್ನ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು ಇದಕ್ಕೆ. 1 ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇದ್ರೆ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಇದೇ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, 1 ನಿಮಿಷ. ಸಭಾಧ್ಯಕ್ಷರೇ, ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ.
ಒಂದ್ ನಿಮಿಷ ಮತ್ತೆ ಮಾತಾಡಿಲ್ವಾ ನಾವು? ಇವರು ಮಾಡಿರುವಂತ ಪಾಪ ಕೆಲಸ ಇದು. ಆಯ್ತು, ಮತ್ತೆ ಮಾತಾಡಿ. ಇವರು ಮಾಡಿರೋ ಪಾಪದ ಕೆಲ್ಸ. ಇವರು ಮಾಡಿರೋ ಪಾಪದ ಈಗ ಕೆಲ್ಸ. ಮಾತಾಡಬೇಡಿ, ಮತ್ತೆ ಇವರು ಮಾತಾಡಿ. ನನ್ನ ಮೇಲೆ FIR ಹಾಕ್ಸಿ ಸುಳ್ಳು ಪಾಪದ ಕೆಲ್ಸ. ಮತ್ತೆ ಮಾತಾಡಿ. ಇಂಥ ಪಾಪದ ಕೆಲ್ಸ ಆಯ್ತು, ಆಯ್ತು, ಮತ್ತೆ ಮಾತಾಡಿ. ಇವರು ಇರುವಂತ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಮತ್ತೆ ನನ್ನ ಮಾತಾಡಿ. ಮೇಲೆ FIR ಹಾಕ್ಸಿರೋದು. ಆಯ್ತು, ನನ್ನ ಮೇಲೆ ಮತ್ತೆ ಜೈಲಿಗೆ ಮಾತಾಡಿ. ಕಳ್ಸಿದ್ದು ಇವ್ರ ಪಾಪದ ಕೆಲಸ. ಮತ್ತೆ ನೀವು ಇವ್ರಿಗೆ ಅದನ್ನ ಮಾತಾಡ್ತಾ ಮಕ್ಕಳಿದ್ದಾರೆ. ಈಗ. ಅವ್ರು ಮಾತಾಡಿ. ಇವ್ರಿಗೆ ಇಬ್ಬರು ಮೂರು ಜನ ಮಕ್ಕಳಿದ್ದಾರೆ. ಇವ್ರ ಇಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಬಂದು ಕೂತಿರೋದು. ಒಳ್ಳೆ ಕೆಲಸ ಬಂದು ಕೂತ್ಕೊಳ್ಳಿ. ಇಂಥ ಪಾಪದ ಕೆಲಸ ಮಾಡಿ ಕೂತಿರೋದು. ರೆಕಾರ್ಡ್ ತೆಗಿಸ್ಬಿಡಿ. ಆಯ್ತು. ಒಂದು ಎರಡು ಪಾಪದ ಕೆಲಸ ಮಾಡಿಲ್ಲ ಇಲ್ಲಿ. ಬೇಡ ಯಾವ್ದು ನಮ್ಮ ಬಿಟ್ಟು ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೀರಿ. ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು. ಮುಂದಾಕ್ ಅವ್ರೆ. ಮುಂದಾಕ್ ಕೂತ್ಕೊಳ್ಳಿ, ಮುಂದಾಕ್ ಅವ್ರೆ ನೀವು. ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ. ವೈಯಕ್ತಿಕ What is it? ನೀವ್ ಹೇಳ್ರಿ ನೀವು. ಮುಂದಾಕ್ ನಾವು ಕೂತ್ಕೊಳ್ಳಿ. ಒಂದು ಮನೆ ಕೂತ್ಕೊಳ್ಳಿ ಈಗ. ಎಷ್ಟು ಮನೆ ಮುನಿರತ್ನವ್ರೆ, ಮುನಿರತ್ನವ್ರೆ ಕೂತ್ಕೊಳ್ಳಿ. ನಾನಿಲ್ಲ ಅಂದ್ಬಿಟ್ಟು ನಿನ್ನ ಸೀಟು ನಾನು ಮುನಿರತ್ನವ್ರೆ, ಅಲ್ಲಿ ಕೂತ್ಕೊಳ್ಳಿ ನೀವು. ಕೂತ್ಕೊಳ್ಳಿ ಮುನಿರತ್ನವ್ರೆ. ಇದು ಎಲ್ಲ ಮಾಡಬಾರ್ದು ಮುಂದಾಕ್ ಕೂತ್ಕೊಳ್ಳಿ ನೀವು. ಇಂಥ ಅದಕ್ಕೆಲ್ಲ ಎದುರಲ್ಲ ನಾನು. ಅದ್ಯಾವನೋ ಬೇರೆ ನಿನ್ನಂತ ಪುಡಿಗಳಿಗೆಲ್ಲ ಇದೆಲ್ಲ ನನ್ನ ಹತ್ರ ಬೇಡ. ಇಂಥ ಪಾಪ ಬಂದಿರೋದು. ಒಳ್ಳೆ ಚರ್ಚೆ ಆಯ್ತು. ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು. ಒಳ್ಳೆ ಪಾಸಿಟಿವ್ ಅನ್ನ ಮಾತಾಡಿದ್ವಿ. ನಾಳೆ ಏನು ಬರಲ್ಲ, ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್. ಡಿಸ್ಕಷನ್ ಆಗಿದೆ. ಕೂತ್ಕೊಳ್ಳಿ. ಒಳ್ಳೆ ಡಿಸ್ಕಷನ್. ಕೂತ್ಕೊಳ್ಳಿ. ಅವರು ನೀವು ಕೂತ್ಕೊಳ್ಳಪ್ಪ ಅಲ್ಲಿ. ಒಂದ್ ಸೆಕೆಂಡ್. ಇಷ್ಟೊತ್ತು ನೀವು ಕೂತ್ಕೊಳ್ಳಿ. ಮುನಿರತ್ನವ್ರೆ, ಮುನಿರತ್ನ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಇಶ್ಯೂಸ್ ಮಾತಾಡ್ಲಿ, ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಕೂತ್ಕೊಳ್ಳಿ. ಒಂದ್ ಸೆಕೆಂಡ್. ಯಾಕೆ ಮನೆ ಮಕ್ಕಳಿಗೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಪ್ಪ. ಒಂದು ನಿಮಿಷ. ಮುನಿರತ್ನ ಇಶ್ಯೂ ಬಂದಾಗ ಅವರು ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಆದ್ರೆ ಅಶೋಕ್ ಅದೇನೋ ಚುಚ್ಚೋದು, ರೇಪಿಸ್ಟು, ಇವೆಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ದಯವಿಟ್ಟು ನೀವು ಆಸ್ ಎ ಕಸ್ಟೋಡಿ ಆಫ್ ಏನೇನ್ ಮಾತಾಡಿದ್ರೆ ಆಯ್ತು. ಸುರೇಶ್, ನಾನು ಇಲ್ದೆ ಹೋದಾಗ ಇಲ್ಲಿ ಏನೇನ್ ನಡೆದಿದೆ? ಇಲ್ಲ ನಾನು ಇಲ್ದೆ ತೋರಿಸ್ಕೊಂಡು 260 ಕೋಟಿ ರೂಪಾಯಿ ಒಂದ್ ಎಕರೆಗೆ ವೈಯಕ್ತಿಕವಾಗಿ ಆಯ್ತು, ಕೂತ್ಕೊಳ್ಳಿ ಈಗ. ಉತ್ತರ ಕೊಡ್ಲಿ. ಈಗ ಕೂತ್ಕೊಳ್ಳಿ. ಉತ್ತರ ಕೊಡ್ಲಿ. ಆಯ್ತು, ಹೇಳಿದ್ದೇನೆ. ಈಗ ನೋಡಿ, ಒಂದ್ ಸೆಕೆಂಡ್. ಈಗ ನಮ್ಮ ಬೆಂಗಳೂರು BBMP ಡೆವಲಪ್ಮೆಂಟ್ ವಿಚಾರ ಬಿಟ್ಟು ಬೇರೆ ಚರ್ಚೆ ಆಗಿದೆ, ಅದನ್ನ ಕಡ್ತಂತ ತೆಗೀರಿ. ಈಗ ಬಹಳ ಚೆನ್ನಾಗಿ ಇವತ್ತು ನಡೀತಾ ಇದೆ. ಕೂತ್ಕೊಳ್ಳಿ. ಆಯ್ತಪ್ಪ, ತೆಗಿ, ಕೂತ್ಕೊಳ್ಳಿ ನೀವು. ಆಯ್ತು, ಏನ್ ಬೇಕಾದ್ರೆ ಮಾತಾಡ್ಲಿ. ಆಯ್ತು, ನಾನು ಹೇಳ್ತೀನಿ. ಕೂತ್ಕೊಳ್ಳಿ. ಹೇಳಬೇಕು ಹೇಳ್ತೀನಿ. ಅಧ್ಯಕ್ಷೆ, ಆಯ್ತಪ್ಪ, ನಿಮ್ದೆಲ್ಲ ಸರಿ ಇದೆ. ಒಂದ್ ನಿಮಿಷ. ಆಯ್ತು. ಅಲ್ಲ ಸರ್, ನಿಮಗೂ ಮಾತಾಡೋದು ನಾವು ನಿಮ್ಮನ್ನು ಉಪಮುಖ್ಯಮಂತ್ರಿಗಳ ನಿಮ್ ಬಗ್ಗೆ ಮಾತಾಡೋದು ನಾವ್ ಯಾಕೆ ಸುಮ್ ಕೊಡ್ಬೇಕು? ಆಯ್ತು ಕೊಂಡ್ರೆಡ್ಡಿ ಅವ್ರೆ, ಕೂತ್ಕೊಳ್ಳಿ. ಅದನ್ನ ಆಯ್ತು. ಅಧ್ಯಕ್ಷೆ, ಈ ಸಂಚಾರಯುಕ್ತ ಬಫರ್ ರೋಡ್ ಬಗ್ಗೆ ಮುನಿರತ್ನ ಮಾತಾಡ್ಬೇಕಾರೆ ಅದ್ ಹೇಳ್ತೀನಿ. ನಾನು ಅದಾಗ್ಲೇ ಇಲ್ಲ ಈಜಿಪುರ ಅಂತ ಇದು ನಿಮ್ ಕಾಲದಲ್ಲೇ ಪ್ರಾರಂಭ ಆಗಿದ್ದು. 2014ರಲ್ಲಿ ಪ್ರಾರಂಭ ಆಗಿದ್ದು. ಅದಕ್ಕೆ ಮತ್ತೆ ನೀವೇ ಟೆಂಡರ್ ಕರೆದ್ರಿ. ಮತ್ತೆ ಅವನು ಲೆಟರ್ ಬರ್ದಿದ್ದಾನ ಒಂದು, ನಿಮ್ಗೆ ಬಹಳ ಸರ್ಕಾರ ದುಡ್ಡು ಕೊಡೋದಿಲ್ಲ, ನನಗೆ ಅನ್ಯಾಯ ಮಾಡಿದೆ, ನನ್ನ MOU ಮಾಡಿರೋಂಥದ್ದು ನೋಡಿ, ಅದ್ರ ಪ್ರಕಾರ ಅಶೋಕ್ ಬಹಳ ಬುದ್ಧಿವಂತರು. ಕೊಡ್ತೀನಿ ನಾನು ಲೆಟರ್. ಬುಟ್ಬುಡಿ ಹಸುದ್ದಿ ಮುನಿರತ್ನ ಬುಟ್ಬುಡಿ ಈಜಿಪುರ್ ತಗೊಂಡೋಯ್ತವನಲ್ಲ.
ಅಲ್ಲ ಬೇಡ ಅಲ್ಲಿಗೆ ಹೋಗೋದು, ಇದು ಈಜಿಪುರ್ಗೆ ಬನ್ನಿ, ಈಜಿಪುರ್ ಓಕೆ ಹೇಳಿ. ಅಧ್ಯಕ್ಷ, ಈಜಿಪುರದ್ದು ಆಗ್ತಾ ಇದೆ. ಈಗ ಕಾಂಟ್ರಾಕ್ಟರ್ ಚೇಂಜ್ ಮಾಡಿದೀವಿ. ಯಾರೋ ಸಿರ್ಕೆನೋ ಯಾರಿಗೋ ಕೊಟ್ಟಿದ್ದು, ಸಿರ್ಕೆ ಅಲ್ಲ, ಸಿಂಪ್ಲೆಕ್ಸ್ ಹೊರಟೋದ್ರು. ತಿರ್ಗಿ ಅಡಿಷನಲ್ ಯಾರೋ ಒಬ್ರು ಕೊಟ್ಟಿದ್ದೀವಿ. ಇನ್ನೊಂದು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ನಾನು ರಾಮಲಿಂಗಾರೆಡ್ಡಿ ಅವರು 4-5 ವಿಸಿಟ್ ಮಾಡಿದ್ದಾರೆ. ನಾನು 4-5 ವಿಸಿಟ್ ಮಾಡಿದ್ದೇನೆ. ನಮ್ಮ ಆಫೀಸರ್ಸ್ಗೆಲ್ಲ ಹಾಕಿದ್ದಾರೆ. ಸೊ ಬಹಳ ಪ್ರಾಬ್ಲಮ್ ಇತ್ತು, ಇದಾಯ್ತು. ಕೆಲವು ಅನೇಕ ಬ್ರಿಡ್ಜ್ಗಳಿದೆ. ಹೌದೌದು, ಐ ಅಗ್ರಿ ವಿತ್ ಯು. ದುಡ್ಡು ಕೊಟ್ಟಿದ್ದೀವಿ, ರಿಲೀಸ್ ಮಾಡಿದೀವಿ. ಅದು ಕೊಟ್ಟಿದ್ದೀವಿ. ವಿ ಆರ್ ಆನ್ ದಿ ಜಾಬ್. ಬಿಡಿ ಕೊಡ್ತೀವಿ ಬಿಡಿ, ಕಂಪ್ಲೀಟ್ ಮಾಡ್ತೀವಿ. ವಿಜಯಪುರ ದಟ್ ಇಸ್ ಇಂಪಾರ್ಟೆಂಟ್. ದಿಸ್ ಒನ್ ಮಾಡ್ತೇವೆ. ಒಂದು 4-5 ತಿಂಗಳು ಬೇಕು, ಕಂಪ್ಲೀಟ್ ಆಗ್ತದೆ. ಒಂದು 25 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ, ಅವ್ರಿಗೆ ರಿಲೀಸ್ ಮಾಡ್ತೀವಿ. ಅದನ್ನು ಜಸ್ಟ್ ರಿಲೀಸ್ ಇಟ್. ನಂಬರ್ 1. ಈ ಸಂಚಾರಯುಕ್ತ ಅಧ್ಯಕ್ಷರೇ, ನಾವು ಮಾಡಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ, ಅವ್ರೇನೇನೋ ಇನ್ನ ಜಕ್ಕೂರಲ್ಲೂ ಕೂಡ ಅದು ಏಪ್ರಿಲ್ ಅಲ್ಲಿ ಅಲ್ಲೂ ಕೂಡ ಅಲ್ಲೊಂದು ಆಗ್ತಾ ಇರ್ಬೇಕಾದ್ರೆ, ಹೊಸಕೇರಳ್ಳಿದ ಈಗಾಗಲೇ ಕಂಪ್ಲೀಟ್ ಆಗಿದೆ. ಹೊಸಕೇರಳ್ಳಿ ಬ್ರಿಡ್ಜ್ ಇದು PS ಕಾಲೇಜ್ ಹತ್ರ ದಟ್ ಹಸ್ ಬಿನ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕಂಪ್ಲೀಟ್ ಆಗಿದೆ. ಅದು ಹೊಸಕೇರಳ್ಳಿ ಅಂಡ್ PS ಕಾಲೇಜ್ ಐ ಥಿಂಕ್ ಕಂಪ್ಲೀಟ್ ಆಗಿದೆ ಅಲ್ಲ ಅದು ಕಂಪ್ಲೀಟ್. ಅದು ಮಾಡೋಣ ಅದನ್ನು. ವಿ ಆರ್ ಅಟ್ ಇಟ್. ಬನಶಂಕರಿ ಅದು ರೌಂಡು ನೀವು ಹೇಳ್ತಾ ಇರೋದು. ಹೌದೌದು, ನಿಮ್ಮ MP ಅದನ್ನ ಅದ್ರ ಬಗ್ಗೆ ಮಾತಾಡಿದ್ರು. ನಮಗೂ ರಾಮಲಿಂಗಾರೆಡ್ಡಿ ಅವರಿಗೆಲ್ಲ ಬರ್ತೈತೆ, ಅದು ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನ ಸೊ ಯಲಂಕಾದ ಒಂದು ಹಂಗೆ ಉಳ್ಕೊಂಡಿದೆ. ಈಗ ಇವರಿಲ್ಲ, ವಿಶ್ವನಾಥ್ ಯಲಂಕಾದ ಡಿಸೆಂಬರ್ ನೆಲಮಂಗಲ ಕ್ರಾಸ್ ಒಂದು ಮಾಡಿ ಅಣ್ಣ, ದಯಮಾಡಿ. ನೆಲಮಂಗಲ ಕ್ರಾಸ್ ವೀಕೆಂಡ್ ಅಲ್ಲಿ 2 ದಿವಸ 1.5 ಗಂಟೆ ಸ್ಟಾಕ್ ಆಗ್ತದೆ. ಬೆಂಗಳೂರಿಗೆ ಸಂಬಂಧಪಟ್ಟಿದ್ದಣ್ಣ. ಅಶ್ವಥ್ ನಾರಾಯಣ ಇವ್ರು ಯಾರೋ ಅದು ಸ್ಟೇಟ್ ಗೌರ್ಮೆಂಟ್ ಬರಲ್ಲ ಅಣ್ಣ, ನ್ಯಾಷನಲ್ ಹೈವೇ ಮಾಡಬೇಕು. ಮಂಗಳೂರು ವೀಕೆಂಡ್ ಅಲ್ಲಿ ಒಂದು ಮನೆ ಸಭಾಧ್ಯಕ್ಷರೇ, ವೀಕೆಂಡ್ ಅಲ್ಲಿ ಬೆಂಗಳೂರಿನಿಂದ ಸಹಸ್ರಾರು ವೆಹಿಕಲ್ಗಳು ಯಾವುದು ಸೌತ್ ಕೇಂದ್ರ, ನಾರ್ತ್ ಕೇಂದ್ರ, ಚಿಕ್ಕಮಂಗ್ಳೂರು, ಮಂಗಳೂರು ಸೈಡ್ ಹೋಗ್ತದೆ. ಆ ಕಡೆಯಿಂದ ಬರಬೇಕಾದ್ರೆ 1.5 ಗಂಟೆ ಟ್ರಾಫಿಕ್ ಜಾಮ್ ಆಗ್ತದೆ ನೆಲಮಂಗಲ ಕ್ರಾಸ್ ನಲ್ಲಿ. ಅದು ಬೆಂಗಳೂರಿಗೆ ಸಂಬಂಧಪಟ್ಟಂತ ವಿಚಾರ. ದಯಮಾಡಕ್ಕಾದ್ರೆ ಆಲ್ಟರ್ನೇಟ್ ಆಗಿ ಏನಾದ್ರು ಮಾಡಬೇಕು ಅಂತ ತಮ್ಮ ಮೂಲಕ ಮನೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಮಾತಾಡುತ್ತೆ. ಫ್ಲೈಓವರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೌನ್ ಹಾಲ್ ಒಂದು ಫ್ಲೈಓವರ್ ಮಾಡಿ ಅಂತ ಮನವಿ ಮಾಡಿದ್ದೀವಿ. ಒಂದ್ ನಿಮಿಷ, ಇದು ಕೇಳ ಮೇಲೆ ಉತ್ತರ ಕೊಡಿ ದಯವಿಟ್ಟು ಸರ್. ಒಂದೇ ಸರ್, ನಮ್ಮ ಉತ್ತರ ಕರ್ನಾಟಕ ಸರ್, ಇದು ಹೆಬ್ಬಾಳ ಫ್ಲೈಓವರ್ ತಾವು ಓಪನಿಂಗ್ ಮಾಡಿದಿರಿ ಸರ್. ಸಭಾಧ್ಯಕ್ಷರೇ 1 ಮಿನಿಟ್ ಅಣ್ಣ, ಒಬ್ಬೊಬ್ರು ಮಾತಾಡಿಯಪ್ಪ, ಯಾಕೆ ಹೇಗೆ ಮಾಡ್ತಾರೆ ನೀವು? ಒಂದ್ ನಿಮಿಷ ಇಳ್ದಾಗಲ್ಲ, ಸುಮ್ಮನೆ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ. ಅವ್ರು ಟೈಮ್ ಕೊಟ್ರೆ ಉತ್ತರ ಕರ್ನಾಟಕ ಇದನ್ನು ಕೊಡ್ತೀರಿ ಸರ್, ನೆಲಮಂಗಲ ಜೊತೆ ಇದನ್ನು ಕೊಡಿ ಸರ್ ಅಂತ ದಯವಿಟ್ಟು. ನಿಮಿಷ ನೀವು ಶೈಲೇಂದ್ ಸರ್ ಪ್ಲೀಸ್ ಸರ್. ಹೆಬ್ಬಾಳ ಫ್ಲೈಓವರ್ ತಾವು ಓಪನಿಂಗ್ ಮಾಡಿದಿರಿ ಸರ್, ಅಲ್ಲಿ ಸರ್ ಟ್ರಾಫಿಕ್ ಮೊನ್ನೆ ನೀವು ಹೇಳಿದ್ದೀರಿ HMT ಹತ್ರ ನಾವು 30-35 ಸರ್ಕಾರ ನೋಟ್ ಮಾಡಿದೆ. ಕೂತ್ಕೊಳ್ಳಿ ಸರ್. ಕರ್ನಾಟಕದವ್ರು ಬಿ ಬಹಳ ಜನ ನೀವು ಹೇಳಿದ್ದೀರಿ ಮೊನ್ನೆ, ಅದನ್ನು ಬೆಂಗಳೂರದವರೇ ಮಾತಾಡಬೇಕು. ಮೊನ್ನೆ ತಾವು ಮಾತಾಡ್ತೀರಿ. ಆಯ್ತು, ಓಕೆ. HMT ಹತ್ರ 35 ಮಿನಿಟ್ ಹೇಳಿದ್ದೀರಿ ಎಲ್ಲ, ನಮ್ಗೆ ಹೇಳಿದ್ರಪ್ಪ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ? ಈಗ ನಮ್ಮ ಇವರು ಅಶ್ವಥ್ ನಾರಾಯಣ ಮಾತಾಡಿದ್ದಾರೆ. ನೆಲಮಂಗಲ ರೋಡ್ ಇದನ್ನ ಜಿಂದಾಲ್ದ ಬಗ್ಗೆ ಅವ್ರು ಪ್ರಸ್ತಾವನೆ ಮಾಡಿದ್ದು ಮಾತಾಡಿದ್ದಾರೆ. ಗೊತ್ತಿದೆ, ತುಮಕೂರಿಂದಾಗ್ಲಿ ಹಾಸನಿಂದಾಗ್ಲಿ ಬರ್ಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ವರ್ಷ ಬಜೆಟ್ ಅಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಏನ್ ಯೋಚನೆ ಮಾಡಿದೀವಿ ಅಂತಂದ್ರೆ, ಹಿಂದೆ 2006-08 ಒಂದು ನೋಟಿಫಿಕೇಶನ್ ಆಗಿದೆ. ಏನಪ್ಪಾ ಅಂದ್ರೆ ಸೊಂಡೆಕೊಪ್ಪ ನೆಲಮಂಗಲ, ಸೊಂಡೆಕೊಪ್ಪ, ತಾವರೆಕೆರೆ, ಬಿಡದಿ ಅಲ್ಲಿವರೆಗೂ ಒಂದು ರೋಡ್ ಮಾಡಿ ಅಟ್ಲೀಸ್ಟ್ ಒಂದು ರೋಡ್ ನ ಕಂಜೆಸ್ಟ್ ಈಸಿ ಮಾಡಬೇಕು ಅಂತೇಳಿ ಒಂದು ರೋಡ್ ನ ಇದೆ. ಅದನ್ನು ಕೂಡ ತಗೋಬೇಕು ಅಂದ್ಬಿಟ್ಟು ಈ ವರ್ಷ ಈಗಾಗಲೇ ಮಾಡಿದೀವಿ ಸರ್. ತುಂಬಾ ಧನ್ಯವಾದಗಳು. ಪ್ರಸಕ್ತ ವರ್ಷದಲ್ಲಿ ಯಾಕೆಂದ್ರೆ ಆ ರೋಡ್ ಮಾಡಲಿಲ್ಲ ಅಂದ್ರೆ, ಯಾಕೆಂದ್ರೆ ನೀವು ಕೆಲವರು ಕುಣಗಲಿಂದ ಬರ್ಬೇಕಾದ್ರೆ ಮಾರ್ಗ ಮುಖಾಂತರ ಬರ್ತಾ ಇದ್ದೀರಿ. ಅದನ್ನು ಕೂಡ ನಮ್ಮ ಶೋಭಾ ಕಾರಂಜಿ ಅವರು ಮತ್ತು ಸೋಮಶೇಖರ್ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರು ಏನಪ್ಪಾ ಅಂತಂದ್ರೆ ತಾವರೆಕೆರೆವರೆಗೂ ಇದನ್ನ ಮೆಟ್ರೋ ತಗೊಂಡು ಹೋಗ್ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಒಂದು ಡಬಲ್ ಡೆಕ್ಕರ್ ಹಾಕ್ಬೇಕು ಅಂತಾನು ಯೋಚನೆ ಮಾಡಿದೀವಿ ಅದಕ್ಕೆ. ಯಾಕೆಂದ್ರೆ ಅಲ್ಲಿವರೆಗೂ ಆ ಮಾಗಡಿ ರೋಡ್ ಕೂಡ ಬಹಳ ವಿಪರೀತ ಟ್ರಾಫಿಕ್ ಆಗ್ಬಿಟ್ಟಿದೆ. ಅದು ಟ್ರಾಫಿಕ್ ಆಗಿದೆ. ಕೆಲವರು ಇದನ್ನ ಹಾಸನ ಕಡೆಯಿಂದ ಬರೋರಿಗೆ ಅದೊಂದು ರೋಡ್, ಇನ್ನೊಂದು ಸೊಂಡೆಕೊಪ್ಪ ಮೇಲೆ
ಪಕ್ಕದಲ್ಲಿ ಬಂದು ಈಸ್ ಔಟ್ ಆಗಕ್ಕೆ ಟ್ರಾಫಿಕ್ Development ದೃಷ್ಟಿಯಿಂದ ಒಳ್ಳೆ ಸರ್. ಈಗ ಸಾಲ್ತಾ ಇಲ್ಲ ಅದು. ಸರ್ ಒಂದು ಸರ್ ಸೊಂಡೆಕೊಪ್ಪ ನೆಲಮಂಗಲದಿಂದ ಸೊಂಡೆಕೊಪ್ಪ ತಾವರೆಕೆರೆಗೆ ಮತ್ತೆ ಮೈಸೂರು ರೋಡಿಗೆ ಜಾಯಿನ್ ಆಗ್ತಕ್ಕಂಥ ಒಂದು ಮಾಡಿ ಸರ್ ದಯವಿಟ್ಟು. ಅದೇ ಅಪ್ಪ ಸುರೇಶ್, ಅದೇ ನೀವ್ ಹೇಳೋ ಸಜೆಷನ್ನೇ ಹಿಂದೆ ನೋಟಿಫಿಕೇಶನ್ ಆಗಿದೆ. ಹೌದು ಸರ್. 100 ಮೀಟರ್ಗೆ ನೋಟಿಫಿಕೇಶನ್ ಆಗಿದೆ. ಸರ್ 2006 ನೋಟಿಫಿಕೇಶನ್ ಆಗಿತ್ತು ಸರ್. ಕೂತ್ಕೊಳ್ಳಿ ಒಂದು ನಿಮಿಷ. ನೀವು ಯಾಕೆಂದ್ರೆ ಆ ತುಮಕೂರು ರೋಡು ಪ್ಲಸ್ ಮೈಸೂರು ಇದು ಹಾಸನ್ ರೋಡು ಇವೆರಡು ರೋಡು ವಿಪರೀತ ಸೇರ್ಕೊಂಡು ಆ ರೋಡ್ಗೆ ಬಹಳ ಐ ಥಿಂಕ್ ಮುನ್ರಾಜ್ಗೆ ಬಹಳ ಆ ಕ್ಷೇತ್ರದವರು ಈಚೆ ಬರಕ್ಕೆ ಆಗ್ತಾ ಇಲ್ಲ ಅಲ್ಲಿಂದ. ಸೊ ಅದಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಈ ಸತಿ ಬಜೆಟ್ ಅಲ್ಲೂ ಸೇರಿದ್ದೀವಿ. BMRD ಇಂದ ತಗೋಬೇಕು ಅಂತ ಹೇಳಿ ಈಗಾಗಲೇ ಒಂದು ಪ್ರಸ್ತಾವನೆ ಇದೆ, ಮುಖ್ಯಮಂತ್ರಿಗಳು ಸೇರಿಸಿದ್ದಾರೆ. ಅದಕ್ಕೆ ಕೂಡ ಟ್ರಾಫಿಕ್ ನ ಬೆಂಗಳೂರು ಸಿಟಿಗೆ ಕಡಿಮೆ ಮಾಡೋಕ್ಕೋಸ್ಕರ ಹಂಗೆ ಪಾಸ್ ಆನ್ ಮಾಡಬೇಕು. ಬೆಂಗಳೂರು ಸಿಟಿ ಒಳಗಡೆ ಬರದೆ ಅದನ್ನು ಯಾವ ರೀತಿ ನಾವು ತುಮಕೂರು ರೋಡ್ಗೆ ಇದಕ್ಕೆ ಮೈಸೂರು ರೋಡ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದೀವಿ. ವಿಲ್ ಡೂ ಇಟ್. ಕೂತ್ಕೊಳ್ಳಿ. ನಾನು ಹೇಳಿದ್ದು ಒಂದು ಮಾಡಿ ಫ್ಲೈಓವರ್ದು. ಉಪಮುಖ್ಯಮಂತ್ರಿಗಳೇ ಬನಶಂಕರಿ ಸ್ಕೈ ವಾಕ್ ವಿಲ್ ಟೇಕ್ ಇಟ್ ಅಪ್. ಫ್ಲೈಓವರ್ ಅದನ್ನ ನೆಕ್ಸ್ಟ್ ವೀಕ್. ಆಮೇಲೆ ನಿಮ್ದು PS ಕಾಲೇಜು ಆಗಿದೆ. ಇವ್ರು ನಿಮ್ದು ಮುಂದತ್ತ ಇದು ಸೇರ್ಕೊಳ್ತದೆ ಅಂತ ಕಾಣ್ತದೆ. PS ಕಾಲೇಜು ಅದನ್ನು ಒಂದಿನ ಎಲ್ಲ ರೆಡಿ ಆಗಿದೆ. ಅದನ್ನು ಕೂಡ ಪೂಜೆ ಮಾಡ್ಸೋಣ. ಸೊ ಹಂಗೆ ಗೊರಗುಂಟೆ ಪಾಳ್ಯದ ಬಗ್ಗೆ ಅವ್ರು ಮಾತಾಡಿದ್ರು. ಗೊರಗುಂಟೆ ಪಾಳ್ಯದ ಬಗ್ಗೆ ಅದನ್ನು ಕೂಡ ವಿಲ್ ಟೇಕ್ ಇಟ್ ಅಪ್. ಸೊ BMRC ಎಲ್ಲೋ ಪ್ಲಸ್ ನಾರ್ತ್ ಕಾರ್ಪೊರೇಷನ್ ಅವರು ಗೊರಗುಂಟೆ ಪಾಳ್ಯದು ಅದು ಯಾರಿಗೋ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಬಿಟ್ಟವ್ರಂತೆ, ಅದನ್ನ ರದ್ದು ಮಾಡಿ. ಗಾಡ್ರೇಜ್ ಹಾರ್ಟ್ ಅದು ಮುಂದೆ ಅದಿಲ್ಲ ಅಂದ್ರೆ ನಾವು ಅಲ್ಲಿ ಓಡಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿ ಬಂದು ಈಗಲೇ 1 hour ವೆಯ್ಟ್ ಮಾಡ್ತೀನಿ ಅಧ್ಯಕ್ಷರ. ನಾನೆಲ್ಲ ಟೂರ್ ಔಟ್ ಬಂದ್ರೆ 1 hour ಶನಿವಾರ ಅಂದ್ರೆ ಅಲ್ಲ, ಎಲ್ಲ ಊರುಗಳು ಹೋಗಿರ್ತಾರಲ್ಲ, ವಾಪಸ್ ಬರ್ತಾರೆ ಎಲ್ಲ. ಹಾ, ಅದನ್ನ ನೋಡ್ತೀನಿ. ನೀವು ಅದೇ ರೂಟೇ ಕಾಯ್ಬೇಕು, ಅದೇ ರೂಟಲ್ಲೇ ಕಾಯ್ಬೇಕು. ನಾನು ಕಾದಿದ್ದೀನಿ. ನನ್ನ ಮನೆ ಏನೇದೋ ಸಂದಿಗೊಂದಿ ಅಲ್ಲೆಲ್ಲೋ ಐತೆ, ಹೋಗ್ಬಿಟ್ಟು ಒಳಗಡೆ ಹೋಗ್ತೀನಿ. ಆಗ್ತಾ ಇಲ್ಲ. ಗಾಡ್ರೇಜ್ಗೆ ಕ್ಯಾನ್ಸಲ್ ಮಾಡಿ ಉಳಿಸಿ. ಅಸೆಂಬ್ಲಿ ಬೇಗ ನಡೆಸೋದಕ್ಕೆ ರಶ್ ಆಗೋ ಮುಂಚೆ ಬೇಗ ಬಂದು ಬಿಡ್ಲಿ ಅಂತ. ಸೊ ಅದ್ ಮಾಡ್ತೀನಿ ಅಧ್ಯಕ್ಷ. ಒಂದ್ ನಿಮಿಷ ಇರಪ್ಪ. 1 ಸೆಕೆಂಡ್. ನಾನ್ ತೆಗಿಬೇಕು ಅನ್ನೋದು ತಂದಿದೆ. ಈಗ ಬೇಡ, ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳವ್ರೆ. ತೆಗೆದು ಬಿಡಿ. ಆಯ್ತಪ್ಪ, ಮತ್ತೆ ಈಗಲ್ಲಪ್ಪ, ಮತ್ತೆ ಈಗ ಕೂತ್ಕೊಳ್ಳಿ ನೀವು. ಇದೆ ಈಗ ಬೇಡ, BBMP ಮುಗಿಲಿ. ಆ BBMP ಉತ್ತರ ಮುಗಿದ ನಂತರ ಅದಕ್ಕೆ ಸಮಯಾವಕಾಶ ಕೊಡುವ. ಮಧ್ಯಾಹ್ನ ನಂತರ ಕೂತ್ಕೊಳ್ಳಿ. ಈಗ ನೀವು ಅವ್ರು ಹೇಳ್ತಾ ಇರೋದಕ್ಕೆ ಇವಾಗ ಬಫರ್ ಝೋನ್ ಮಾತಾಡಿದ್ದಾರೆ, ಮತ್ತೆ ಗೋದ್ರೇಜ್ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದ್ಯಾವುದೋ 1 ಎಕರೆ ವಿಚಾರ ಮಾತಾಡಿದಾರಲ್ಲ, ಅದಕ್ಕೆ ಬರ್ತಾ ಇದ್ದೀನಿ ಸಭಾಧ್ಯಕ್ಷರೇ. ನಾನು ಸಬ್ಜೆಕ್ಟ್ ಬಿಟ್ಟು ಹೋಗಲ್ಲ, ಸಬ್ಜೆಕ್ಟ್ ಬಿಟ್ಟು ಹೋಗೋದೇ ಇಲ್ಲ. ಹಾಗೆಲ್ಲ ನೋಡಿ, ನೀವು ಅರ್ಥ ಮಾಡುದಿಲ್ಲ. ಈಗ ಇದು ಸಬ್ಜೆಕ್ಟ್ ಮಾತಾಡಲಿಕ್ಕೆ ನೀವು ಯಾಕೆ ಮೊನ್ನೆ ಇಡೀ ಚರ್ಚೆ. 1 ಸೆಕೆಂಡ್, ಎಲ್ಲ ಉತ್ತರ ಕೊಟ್ಟಿದ್ದೀನಿ. 1 ಸೆಕೆಂಡ್ ನಾನು ಹೇಳ್ಲಿಕ್ಕೆ ನಾನು ಮುನ್ನತ್ನವರ 1 ಸೆಕೆಂಡ್ ಇಲ್ಲಿ ಹೇಳಿ ಕೇಳಿ. ನೀವು 1 ಎಕರೆ 1 ಸೆಕೆಂಡ್ ಇಲ್ಲಿ ಕೇಳಿ, ನಾನು ಹೇಳಿ ಕೇಳಿ. 1 ಸೆಕೆಂಡ್ ಕೇಳಿ. 1 ಸೆಕೆಂಡ್ ಆಯ್ತಮ್ಮ, 1 ಸೆಕೆಂಡ್ ಇಲ್ಲಿ ಕೇಳಿ. 1 ಸೆಕೆಂಡ್ ಇಲ್ಲಿ ಕೇಳಿ. ಅದನ್ನ ಇಲ್ಲಿ ಕೇಳಿ, ಅದನ್ನು ಕೇಳಿ. ನಾನು ಹೇಳ್ದು ಕೇಳಿ ಫಸ್ಟಿಗೆ. ನಿನ್ನೆಲ್ಲ ಮೊನ್ನೆಯಿಂದ BBMP ಬಗ್ಗೆ ಚರ್ಚೆ ಆಯಿತು. ಎಲ್ಲ ಸದಸ್ಯರು BBMP ಸಂಬಂಧಪಟ್ಟಂಗೆ ಬಹಳಷ್ಟು ಹೊತ್ತು ಮಾತಾಡಿದರು. ಹೌಸ್ ಅಪೋಸಿಷನ್ ಲೀಡರ್ ಮತ್ತು ಅಶ್ವಥ್ ನಾರಾಯಣ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಸದಸ್ಯರು ನಾವೆಲ್ಲ ಮಾತಾಡ್ತಾರೆ. ನಾಡಿದ್ದು DCM ಇದ್ದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರು ಮತ್ತು ನಾವಿಬ್ಬರು ಕೆಲವು ವಿಚಾರ ಮಾತಾಡ್ತಾರೆ. ಅದರ ಅಂತ ಉತ್ತರ ಕೊಡ್ತಂತ ವಿಚಾರ ಹೇಳಿದರು. ನಿಲ್ಲಿಯಪ್ಪ. ಅದಕ್ಕೆ ಅನುಗುಣವಾಗಿ ಇವತ್ತು ಪ್ರತಿಪಕ್ಷ ನಾಯಕರು ಮತ್ತು ನಿನ್ನೆ ಮಾತಾಡಿದರು. ಎಲ್ಲ ವಿಚಾರ ಮಾತಾಡಿದ ಅದಕ್ಕೆ ಸಂಬಂಧಪಟ್ಟ ಉತ್ತರ ಡೀಟೇಲ್ ಆಗಿ ಅವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಕ್ಲಾರಿಫಿಕೇಶನ್ ಕೇಳೋರಿಗೆ ನಾನು ಹೇಳ್ದು ಕೇಳಿ. ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಇರುವಂಥದ್ದು ನೀವು ಆಲೋಚನೆ ಮಾಡಬೇಕು. ನಾವು ಇದನ್ನೇ ಇನ್ನು ನೀವು ಕಾಲಿಂಗ್ ನಮ್ಮ ಕ್ವಶನ್ ಅವರ್ ಇದೆ, 2 ಖಾಸಗಿ ನಿರ್ಣಯ ಇದೆ. ಹಾಗಾದ್ರೆ ಬೇರೆಯವ್ರು ಮಾತಾಡ್ಲಿಕ್ಕೆ ನಿಲ್ವಾ? ಮಾತಾಡ್ಬೇಕು, ಎಷ್ಟೋ ಮಾತಾಡ್ಲಿಕ್ಕಿದೆ. ಆದರೆ ಉತ್ತರ ಕಂಪ್ಲೀಟ್ ಒಮ್ಮೆ ಕೊಟ್ಟು ಆಗಲಿ. ಉತ್ತರ ಒಮ್ಮೆ ಕಂಪ್ಲೀಟ್ ಆಗಿ ಕೊಟ್ಟಾದ ನಂತರ ಮತ್ತೆ ಬೇಕಂದ್ರೆ ಕೇಳುವಂಥ ವಿಚಾರ ನಾವು ಮಾಡುವ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಅದು ಅರ್ಥ ಮಾಡಿಕೊಳ್ಬೇಕಲ್ಲ. ಉತ್ತರ ಕಂಟಿನ್ಯೂ ಮಾಡಿ ಅಧ್ಯಕ್ಷೆ. ಆಲ್ಮೋಸ್ಟ್ ಈಗ ಗೊರಗುಂಟೆ ಪಾಳ್ಯದವ್ರು ಹೇಳಿದ್ದಾರೆ. ಜಸ್ಟ್ ಆಫೀಸರ್ಸ್ನ ನಾನು ಒಂದು ದಿವಸ ಹೋಗಿದ್ದೆ. ಅಲ್ಲಿ ಏರ್ಫೋರ್ಸ್ ಅವರು, ನಾರ್ತ್ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಅಲ್ಲಿ ಏನಾದ್ರು ಒಂದು ಹೊಸದಾಗಿ ಟನಲ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ, ಅಂಡರ್ ಪಾಸ್ ಮಾಡಬೇಕು ಅಂತ ಒಂದು ಇದೆ. ನನಗೂ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ನೀವೇನು ಹೇಳಿದಿರಿ ಆಲ್ಮೋಸ್ಟ್ ಏನೇನೋ ಕೆಲವು ಸಜೆಷನ್ ಕೊಟ್ಟರು. ಈಗ ಪಾರ್ಕಿಂಗ್ ಪಾಲಿಸಿ ವಿಚಾರ ಹೇಳಿದ್ರು, ಐ ವಿಲ್ ಡೆಡ್ ಆನ್ ದಟ್. ಇದನ್ ಬಗ್ಗೆ ಅಪಾರ್ಟ್ಮೆಂಟ್ ಬಿಲ್ ಬಗ್ಗೆ ಹೇಳಿದ್ರು.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.